ನಾವೆಲ್ಲರೂ ಶಿವನ ಭಕ್ತಾದಿಗಳು, ಹಾಗೇನೆ ಎಲ್ಲ ಪುಟಾಣಿ ಮಕ್ಕಳು ಕೂಡ ಇವತ್ತು ಸ್ಟೇಜ್ ಮೇಲೆ ಶಿವನ ಆರಾಧನೆಯನ್ನ ಸಹೋದರರು ಹೇಳಿದ್ರು. ಮಕ್ಕಳಿಗೆ ನಾವು ಒಂದು ಒಳ್ಳೆ ಏನು ಅವ್ರಿಗೆ ವ್ಯಾಲ್ಯೂಸ್ ಕ್ಯಾರೆಕ್ಟರ್ ಅನ್ನ ಕಲಿಸಬೇಕಾಗಿದೆ. ಯಾಕಂದ್ರೆ ಶಾಲೆಯಲ್ಲಿ ಕೂಡ ನಾವು ಬೇರೆ ಬೇರೆ ವಿಷಯಗಳ ಮೇಲೆ ಶಿಕ್ಷಕರು ಕಲಿಸ್ತಾ ಇರ್ತಾರೆ. ಆದ್ರೆ ಈಗಿನ ದಿನಮಾನಗಳಲ್ಲಿ ಏನು ಮಕ್ಕಳಿಗೆ ಬೇರೆಯವರಿಗೆ ರೆಸ್ಪೆಕ್ಟ್ ಮಾಡೋದಾಗ್ಲಿ, ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡೋದಾಗ್ಲಿ, ಇಂಥ ಏನು ಒಳ್ಳೆ ಗುಣಗಳಿವೆ ಅವನ್ನ ಕಲಿಸ್ಬೇಕಂತ ಈ ಕಾಲ ಬಂದಿದೆ. ಯಾಕಂದ್ರೆ ಈಗಿನ ಮಕ್ಕಳು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೇನೆ ಕೆಟ್ಟ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಬ್ರಹ್ಮಕುಮಾರೀಸ್ ವತಿಯಿಂದ ಅವರು ಬೇರೆ ಬೇರೆ ಶಾಖೆಯಲ್ಲಿ ನಮ್ಮ ಗೋಕಾಕಲ್ಲಿ ಕೂಡ ಅವರು ಬಹಳ ಸರಳ ಹಾಗೂ ಆಧ್ಯಾತ್ಮತೆಯಿಂದ ಅವರು ಕಾರ್ಯಗಳನ್ನು ನಾನು ಕೂಡ ಹೋಗಿದ್ದೀನಿ, ಭಾಗಿಯಾಗಿದ್ದೀನಿ. ಅವರು ಕೂಡ ನಮಗೆ ಮಹಿಳಾ ದಿನಾಚರಣೆ ಹಾಗೂ ಯುವ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅಲ್ಲಿಯೂ ಕೂಡ ನಾನು ಹೋಗಿ ಬಹಳ ಹಿಂಗ ಒಂದೇನ್ ಪೀಸ್ಫುಲ್ ಏನ್ ಅನ್ಸುತ್ತೆ ಅವರ ಶಾಖೆಗೆ ಹೋದ ನಂತರ. ಸೊ ಅದಕ್ಕಾಗಿ ಇವತ್ತೆಲ್ಲ ಭಕ್ತಾದಿಗಳು ತಾವೆಲ್ಲರೂ ಸೇರಿದ್ದೀರಾ. ನನ್ನ ಈ ಕಾರ್ಯಕ್ರಮ ಮುಖಾಂತರ ಹೇಳಿಕೆ ಬಯಸ್ತೇನೆ, ತಾವು ಬೇರೆ ಪರಮಾತ್ಮನಿಗೆ ಮೆಚ್ಚುವಂತ ಕಾರ್ಯಗಳನ್ನ ಮಾಡ್ಲಿಕ್ಕೆ ನಾನು ತಮ್ಮಲ್ಲಿ ಆಶಿಸ್ತೇನೆ. ಯಾಕಂದ್ರೆ ಇನ್ನೊಬ್ಬರಿಗೆ ನಾವು ಒಳಿತ ಮಾಡಿದ್ರೆ ನಮ್ಗೆ ಅದು ಒಳ್ಳೆ ವಾಪಸ್ಸಾಗಿ ಬರುತ್ತದೆ ಅಂತ ನನ್ನ ಅನಿಸಿಕೆ. ಇದು ನನ್ಗೆ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ. ಸೊ ಅದಕ್ಕಾಗಿ ತಾವೆಲ್ಲರೂ ಶಿವನ ಭಕ್ತಾದಿಗಳಿವೆ ಅದೀರ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇದೇ ಕೇಳ್ಕೊತೀನಿ, ಇನ್ನೊಬ್ಬರಿಗೆ ತಮ್ದು ಎಷ್ಟು ಸಹಾಯ ಆಗುತ್ತೆ ಅದನ್ನ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಕೆಲಸ ತಮ್ದೆಲ್ಲರೂ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಸೊ ಅದಕ್ಕಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಕ್ಚುಲಿ ನಾನು ನಾಳೆ ಬರ್ಬೇಕಾಗಿತ್ತು. ಸೊ ಇವತ್ತು ನಮ್ಗೆ ಬಂದಿದ್ದೀವಿ, ಮಹಾಶಿವರಾತ್ರಿ ಕೂಡ ಇವತ್ತು. ಸೊ ಅದಕ್ಕಾಗಿ ತಮ್ಮೆಲ್ಲರೂ ಕೂಡ ಭೇಟಿಯಾಗಿ ಬಹಳ ಖುಷಿ ಆಯ್ತು. ಸೊ ಮತ್ತೊಮ್ಮೆ ನಾನು ಬ್ರಹ್ಮಕುಮಾರೀಸ್ ವಿದ್ಯಾಕನವರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಅವ್ರಿಗೂ ಕೂಡ ನಾನು ಅಭಿನಂದನೆಗಳ ಸಲ್ಲಿಸಕ್ಕೆ ಬಯಸ್ತೇನೆ. ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮುಂದಿನ ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿ ಆಗಲಿ.